ಸ್ವತ್ತಲ್ಲ, ಅದೊಂದು ಸಾರ್ವಜನಿಕ ಸ್ಥಳ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಇವತ್ತು ನಾನು ಹುಬ್ಳಿಗೆ ಬಂದಿರೋ ಅಂತದ್ದು, ನಾನು ಇಲ್ಲಿ ಚಬ್ಬಿಯಲ್ಲಿ ಗ್ರಾಮವಾಸ್ತವ್ಯ ಮಾಡಿದ್ದೆ. ಆ ಗ್ರಾಮವಾಸ್ತವ್ಯದ ನೆನಪಿಗೋಸ್ಕರ ನಾನು ಗ್ರಾಮವಾಸ್ತವ್ಯ ಬಂದಿದ್ದೀನಿ. ನಾನು ಒಂದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೆ ಆ ಶಾಲೆ ಕಟ್ಟೋದಕ್ಕೋಸ್ಕರ, ಜಾಗವನ್ನು ಕೊಟ್ಟಿದ್ದೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಅದೇ ರೀತಿ ಜೈನ ಮುನಿಗಳ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶಂಕುಸ್ಥಾಪನೆಗೆ ನಾನು ಬಂದಿದ್ದೀನಿ. ನಾನು ಆಕ್ಚುಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾಯ್ತು. ನಾನು ಕೂಡ ಇವತ್ತು ನಮ್ಮ ಪಾರ್ಟಿಯಿಂದನೂ ಕೂಡ ಒಂದು ವಿಶ್ವನಾಥ್, ವಿಜಯೇಂದ್ರ ಎಲ್ಲರೂ ಕೂಡ ಹೊರಟಿದ್ದಾರೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಪದೇ ಪದೇ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವಂಥದ್ದು, ಹಿಂದೂ ದೇವಸ್ಥಾನಗಳಿಗೆ ಅಪವಿತ್ರ ಮಾಡುವಂತ ಕೆಲಸವನ್ನ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ತಿರುಪತಿಯನ್ನ ಮಾಡಿದ್ರು, ಶಬರಿಮಲೆಯನ್ನ ಮಾಡಿದ್ರು, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಮಾಡಿದ್ರು. ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಯಿಂದ ಮಂಜುನಾಥನಿಂದ ಯಾರನ್ನೂ ಬಿಟ್ಟಿಲ್ಲ. ಕೊನೆಗೆ JCBಯನ್ನ ಧರ್ಮಸ್ಥಳದ ಹೆಬ್ಬಾಗಿಲಿಗೆ ನುಗ್ಗಿಸ್ತೀನಿ ಅಂತಾನು ಮಾತಾಡಿದ್ರು. ನಾವು ಸೌಜನ್ಯ ಕೇಸ್ಗೆ ಯಾರು ವಿರೋಧಿಗಳಲ್ಲ. ಈಗಾಗಲೇ CBI ತನಿಖೆ ಆಗಿದೆ, ಎಲ್ಲ ಆಗಿದೆ. ಇಲ್ಲಿ ಈ ಮತಾಂಧರು, ಕಮ್ಯುನಿಸ್ಟ್ ಮತ್ತು ನಗರ ನಕ್ಸಲ್ಲು ಎಲ್ಲ ಈಗ ಕಾಡುಗಳೆಲ್ಲ ಬಿಟ್ಬಿಟ್ಟು ಸಿದ್ದರಾಮಯ್ಯ ಬಂದ ಮೇಲೆ ಎಲ್ಲ ಕಾಡನ್ನ ತೊರೆದ್ಬಿಟ್ಟು ಎಲ್ಲ ನಾಡಿಗೆ ಬಂದ್ಬಿಟ್ಟವ್ರೆ. ಸಿದ್ದರಾಮಯ್ಯ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ. ಅವ್ರ ಬ್ರ್ಯಾಂಡೇ ರೆಡ್. ಆ ರೆಡ್ ಕಾರ್ಪೆಟ್ ಹಾಕಿ ಎಲ್ಲರನ್ನು ಕರೆದು ಸಿಟಿಯಲ್ಲಿ ಸೆಟ್ಲ್ ಔಟವ್ರೆ. ಅವ್ರಿಗೆ ಕಾಡಲ್ಲಾಗಿದ್ರೆ ಊಟ ಬಟ್ಟೆಗೆ ಅಲಿಬೇಕಾಗಿತ್ತು. ಇಲ್ಲಿ ಸಿಟಿಯಲ್ಲಿ ಎಲ್ಲ ಸಿಗುತ್ತೆ. ಇಲ್ಲೇನು ಮಾಡೋದು? ಹಿಂದೂ ದೇವಸ್ಥಾನಗಳಿಗೆ ಅಟ್ಯಾಕ್ ಮಾಡೋದು, ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡುವಂಥದ್ದು. ಈ ಸಿದ್ದರಾಮಯ್ಯನವರು ಈಗ ಇಡೀ ರಾಜ್ಯದಲ್ಲಿ ಪ್ರತಿದಿನನೂ ಕೂಡ ಸಾವಿರಾರು ಕೇಸ್ಗಳು ಬರ್ತಾವಪ್ಪ, ಸಾವಿರಾರು ಅರ್ಜಿಗಳು DC-ಗೆ SP ಕೊಡ್ತಾರೆ. CBI ತನಿಖೆ ಮಾಡಿ, ED ತನಿಖೆ ಮಾಡಿ, ಏನೇನೋ ತನಿಖೆ ಮಾಡಿ ಅಂತ ಕೊಡ್ತಾರೆ, SIT ಮಾಡಿ ಅಂತ. ಯಾವ್ದಾದಕ್ಕೂ ಕೊಡ್ತಾರೆ ಯಾರಾದ್ರೂ? ವಿಧಾನಸಭೆಯಲ್ಲೂ ಕೂಡ ನಾವು ಫೈಟ್ ಮಾಡ್ತೀರಿ, SIT ತನಿಖೆ ಮಾಡಿ ಅಂದ್ರೆ. ನಾವು ಯಾರು ಹೇಳಿದ್ರು ಮಾಡಲ್ಲ, ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು. ಅವನು ಏಕಾಏಕಿ ಅವನು ಎಲ್ಲಿಂದನೋ ಬಂದವನು, ಅನಾಮಿಕ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮುಸುಗುದಾರಿ ಹಾಕೊಂಡು SIT ಮಾಡಿ ಅಂತ ತಕ್ಷಣ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯ. ಅಂದ್ರೆ ಸಿದ್ದರಾಮಯ್ಯನ ಮನಸ್ಥಿತಿ ಏನೈತೆ? ಅವರು ಈ ಗ್ಯಾಂಗು, ಈ ಟಿಪ್ಪು ಪ್ರೇರಿತವಾದಂತ, ಟಿಪ್ಪು ಸಿದ್ಧಾಂತಗಳನ್ನ ಇರತಕ್ಕಂತ ಗ್ಯಾಂಗ್ಗೆ ಸಿದ್ದರಾಮಯ್ಯ ರೆಗ್ಯುಲರ್ ಆಗಿ ಬೆಂಬಲ ಕೊಡ್ತಾರೆ. ಮೊದ್ಲು ಇವತ್ತಿಂದ ಅಲ್ಲ, ಅವ್ರು 2013ರಲ್ಲಿ ಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಬೆಂಬಲ ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಆ ಗ್ಯಾಂಗ್ ಈಗ ಯಾವನೋ ಮೈನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾವನಲ್ಲ, ಅವನ ಯಾರೋ ಸಮೀರ್, ಅವನ ಯಾರು? ಅವನು PFI SDP ಕಾರ್ಯಕರ್ತ. ಅವನು ಈ ಸಿದ್ದರಾಮಯ್ಯ ಅವನ ಮಾತು ಕೇಳ್ಕೊಂಡು ಕೊಡ್ತಾ ಇದ್ದಾರೆ ಅಂತಂದ್ರೆ ಇದರಿಂದ ಯಾರಿದ್ದಾರೆ? ಸಿದ್ದರಾಮಯ್ಯ ಇದ್ದಾರೆ. ಅವರ ಆಫೀಸ್ ಪೂರ್ತಿ CM ಆಫೀಸು ಇವರಿಂದ ಸುತ್ತುವರೆದ್ಬಿಟ್ಟಿದೆ. ಈಗ SIT ತನಿಖೆನ ಕೊಟ್ಟಿದ್ದು ನಾವು ಸ್ವಾಗತ ಮಾಡಿದಿರಿ, ಇಲ್ಲ ಅಂತ ಹೇಳಲ್ಲ. ಪ್ರಾರಂಭದಿಂದನೂ ಹೋರಾಟ ಮಾಡ್ತಾ ಇದ್ದೀರಿ, ಇವತ್ತೇನು ಹೋರಾಟ ಮಾಡ್ತಾ ಇಲ್ಲ. ಈ ತನಿಖೆ ಶುರುವಾದಾಗಿಂದನೂ ಕೂಡ ನಾವು BJP ನಾವು ಹೋರಾಟ ಮಾಡ್ತಾ ಇದ್ದೀರಿ. ನಮಗೆ ವೀರೇಂದ್ರ ಹೆಗ್ಗಡೆ ಅನ್ನೋದಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳ ಮುಖ್ಯ, ನಮಗೆ ಮಂಜುನಾಥ ಮುಖ್ಯ. ನೀವು ಹೇಳಿದ್ರಿ ಸಿದ್ದರಾಮಯ್ಯ ಅವರು ಮಾಡಿಸ್ತಾ ಇದಾರೆ ಅಂತ ಹೇಳಿ. ಈಗ DK ಶಿವಕುಮಾರ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಯಾರೋ ಒಬ್ಬ ವ್ಯಕ್ತಿಯ ಕುಮ್ಮಕ್ಲಿಂತರ ಇದೆಲ್ಲ ಮಾಡ್ತಾ ಇದಾರೆ ಅಂತ ಹೇಳಿ. ಏನ್ ಸರ್ ಇದು? ಈಗ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ DK ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯನ ಬಾಯಲ್ಲಿ ಒಂದು ಮಾತು ಬಂದಿದ್ಯಾ ಷಡ್ಯಂತ್ರ ಇದೆ ಅಂತ? ಒಂದು ಮಾತು ಹೇಳಿದಾರ ಇವರು? ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ? DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗ್ಬೇಡ ಅಂದ್ರು, ಕುಂಭಮೇಳಕ್ಕೆ ಹೋದ್ರು. ಮೋದಿ ಭೇಟಿ ಮಾಡಬೇಡ, ಮೋದಿ ಇವರು ಮ್ಯಾನೇಜ್ ಮಾಡ್ತಾವ್ರೆ ಇವರು DK ಶಿವಕುಮಾರ್ ಅವರು. ಆದ್ರೆ ಸಿದ್ದರಾಮಯ್ಯನ ಬಾಯಲ್ಲಿ ಇದು ಷಡ್ಯಂತ್ರ ಅಂತ ಬಂದಿದ್ಯಾ? ಇದನ್ನ ನೇಮಕ ಮಾಡಿದ್ಯಾರು? ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರು ನೇಮಕ ಮಾಡಿರೋದು ಅವರೇ. ಷಡ್ಯಂತ್ರ ಐತೆ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಕಾಂಗ್ರೆಸ್ ಅಲ್ಲೇ ಒಡಕು, ಒಂದು ಹಿಂದೂ ವಿರೋಧಿ ಗ್ಯಾಂಗು, ಒಂದು ಹಿಂದೂ ಪರವಾದಂತ ಗ್ಯಾಂಗು. ಸಿದ್ದರಾಮಯ್ಯ 100%, ಇದರಲ್ಲಿ ಡೌಟೇ ಇಲ್ಲ. ಸಿದ್ದರಾಮಯ್ಯನವ್ರ ಪಾತ್ರ 100% ಕಾಣ್ತಾ ಇದೆ. ಇಲ್ಲ ಅಂದ್ರೆ ಯಾವನೋ ದಾರಿಯಾಗ ಹೋಗೋನ್ ಕೊಟ್ರೆ ಏನೇ ನಾನು ಹೋಮ್ ಮಿನಿಸ್ಟರ್ ಆಗಿದ್ದವನು, ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರೇ ಅರ್ಜಿ ಹಾಕಿರೋದು ಕೋರ್ಟ್ಗೆ. ನೀವು ತಿಳ್ಕೊಂಡಿದ್ರೆ ಅವನ ಅರ್ಜಿ ಹಾಕಿದ್ದಾನೆ ಅಲ್ಲ, ಪೊಲೀಸರೇ ಅರ್ಜಿ ಹಾಕಿರೋದು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ. ಎಷ್ಟು ದುರಾದೃಷ್ಟ ನೋಡಿ. ಎಲ್ಲ ಕೇಸ್ಗೂ ಹಿಂಗೆ ಮಾಡ್ತಾರೆ ಇವರು. ಏನ್ ಸಾವಿರಾರು ರೇಪ್ಗಳಾಗ್ಬಿಟ್ಟಿದೆ, ಸಾವಿರಾರು ಹೆಣ್ಣುಗಳು ಉಣ್ಬೇಕು. ಎಲ್ಲಪ್ಪ ಒಂದು ಸಿಕ್ಕಿಲ್ಲ ಇದುವರೆಗೂ, ಒಂದು ಸಿಕ್ಕಿಲ್ಲ. ಏನು 20 ಅಡಿ? ನಾನು ಹೇಳ್ತಾ ಇದ್ದೀನಿ, ನೀವು 20 ಅಡಿ 30 ಅಡಿ ಹೋಗ್ಬೇಡಿ, ಒಂದೇ ಸರಿ ಒಂದು 100 ಅಡಿಗೆ ಹೋಗ್ಬಿಡಿ.
ಏನೇನವ ಎಲ್ಲ ಹುಡುಕ್ಬಿಡಿ. ನಿಮ್ ಜ್ಞಾನ ಇಲ್ಲ. ಪೊಲೀಸವ್ರನ್ನ ಹಾಳು ಮಾಡಿಬಿಟ್ಟಿದ್ದೀರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ. ಮಾಡಿ, ಏನ್ ತನಿಖೆ ಬೇಕಾದ್ರೂ ಮಾಡಿ. ಈ ತರ ಧರ್ಮಸ್ಥಳವನ್ನ ಅಪಚಾರ ಮಾಡುವಂತ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ಗೆ ಜನ ಸರಿಯಾದಂತ ಪಾಠವನ್ನ ಕಲಿಸ್ಬೇಕು. ಗೃಹ ಸಚಿವರು ನಾಳೆ ಸದನದಲ್ಲಿ ಇದಕ್ಕೆ ಸಂಪೂರ್ಣ ಉತ್ತರ ಕೊಡ್ತೀರಿ. ಇದಕ್ಕೆ ಯಾವುದೇ ರಾಜಕಾರಣ ಮಾಡಬಾರ್ದು ರೀ. ರಾಜಕಾರಣ ಮಾಡಿದವ್ರು ಯಾರು? ನೀವು ತಾನೇ. ಜನ ಕೇಳಿದ್ರನ್ರ ಧರ್ಮಸ್ಥಳ ತನಿಖೆ ಮಾಡಿ ಅಂತ ಯಾರು ಜನ ಕೇಳಿದ್ರು? ಯಾರೋ ಕಮ್ಯುನಿಸ್ಟ್ ಅವ್ರು ಬಂದು ಕೇಳಿದ್ರು. ಕೇರಳದ ಸರ್ಕಾರ ಕೇಳಿತ್ತು. ನಿಮ್ಗೂ ಕೇರಳ ಸರ್ಕಾರಕ್ಕೆ ಏನ್ ಸಂಬಂಧ? ಕರ್ನಾಟಕ ಜನ ಯಾರನ್ನ ಬಂದು ಕೇಳಿದ್ರ? ಇವರೆಲ್ಲ ಅವನ್ ಯಾರ ಇದಾನಲ್ಲ ಅವನು ಡೌಟೇ. ಅವನ ಹೆಸರು ಅವನು ಡೌಟೇ. ಅವನು ನಮ್ಮ ಹಿಂದೂ ಇದ್ದಂಗೆ ಕಾಣಿಲ್ಲ, ಮತಾಂತರ ಆಗಿರೋವಂಥವನು. ಅವನು ಹಿಡ್ಕೊಂಬಂದಿದ್ದ. ಅವಂದೇನು ಇಲ್ಲ ರೀ ಪಾತ್ರ, ಅವಂದೇನು ಇಲ್ಲ. ಇದ್ರಲ್ಲಿ ದುಡ್ಡು ತಗೊಂಡಿದ್ದಾನೆ, ಬಂದು ಹೇಳಿದಾನಷ್ಟೇ. ಇದರಿಂದ ದೊಡ್ಡ ಗ್ಯಾಂಗ್ ಇದೆ, ಖತರ್ನಾಕ್ ಗ್ಯಾಂಗ್ ಇದೆ, ದೊಡ್ಡ ಗ್ಯಾಂಗ್ ಖತರ್ನಾಕ್. ಅದ್ಯಾವ್ದು ಹಿಂದೆ ಹೇಳ್ತಾ ಇದ್ದಲ್ಲ, ಒಬ್ಬ ಮರ್ಡರ್ ಮಾಡ್ತಾ ಇದ್ನಲ್ಲ ಅವನು, ದಂಡುಪಾಳ್ಯ. ದಂಡುಪಾಳ್ಯ ಗ್ಯಾಂಗ್ ತರ ಇಲ್ಲೂ ಒಂದು ಗ್ಯಾಂಗ್ ಇದೆ. ನಗರ ನಕ್ಸಲರ ದಂಡುಪಾಳ್ಯ ಗ್ಯಾಂಗ್ ಇದು. ಈ ಗ್ಯಾಂಗೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ದುಡ್ಡು ಎಲ್ಲಿಂದ ಬರ್ತದೆ ಇವ್ರಿಗೆ? ಯೂಟ್ಯೂಬ್ ಓಪನ್ ಮಾಡಕ್ಕೆ ಎಲ್ಲಿಂದ ಬರ್ತದೆ ದುಡ್ಡು? ಇಷ್ಟೊಂದು ಸೋಷಿಯಲ್ ಮೀಡಿಯಾ ಮಾಡ್ತಾ ಇದಾರಲ್ಲ, ಎಷ್ಟು ದುಡ್ಡು ಬರ್ತದೆ ಇವ್ರಿಗೆ? ಇಷ್ಟೊಂದು ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ಯಾರು ದುಡ್ಡು ಸ್ಪಾನ್ಸರ್ ಮಾಡ್ತಾವ್ರೆ? ತನಿಖೆ ಆಗ್ಬೇಕಲ್ಲ. ವಿದೇಶದಿಂದನೂ ದುಡ್ಡು ಬಂದಿದೆ ಅಂತ ನಮ್ಮ ನೇರ ಆಪಾದನೆ. ಅದಕ್ಕೆ ಇದನ್ನ NIA ಒಪ್ಪಿಸಿ ದುಡ್ಡು ಎಲ್ಲಿಂದ ಬಂದಿದೆ ತನಿಖೆ ಆಗ್ಲಿ. ಯಾಕೆ ಮಾಡಿದ್ರು? ಧರ್ಮಸ್ಥಳ ಆದ್ಮೇಲೆ ನೆಕ್ಸ್ಟ್ ಯಾವುದು? ಧರ್ಮಸ್ಥಳ ಆಗಿದೆಯಲ್ಲಪ್ಪ, ನೆಕ್ಸ್ಟ್ ಯಾವ ದೇವಸ್ಥಾನ? 100% ಈ ಸರ್ಕಾರ ಇದರಿಂದ ಇದೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ನಾವು ಸದನದಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ. DK ಶಿವಕುಮಾರ್ ಹೇಳಿದ್ದಾರೆ, ಹಿಂದೂ ಏನು ಯಾರ್ದು ಸ್ವತ್ತಾನೆ ಅಲ್ಲ, ಫಸ್ಟ್ ನಿನ್ ಸ್ವತ್ತ ಅಂತ ಹೇಳಪ್ಪ ನೀನು. ನೀವು ಹಿಂದೂ ಹೇಳು ಮೊದಲು. ಇಲ್ಲಿ ಓಟಿಗೆ ಮಾತ್ರ ನೀವು ಓಡೋಗ್ಬಿಡ್ತೀರ ಆ ಕಡೆ, ಮುಸಲ್ಮಾನರು ಓಟ್ ಬೇಕು ಅಂತ ಓಡೋತೀರ ಆ ಕಡೆ. ಇಲ್ಲಿ ಹಿಂದೂಗಳಿಗೆ ಅವಮಾನ. ಈಗ ಮುಸಲ್ಮಾನ್ ಮಸೀದಿ ಬಗ್ಗೆ ಏನಾನ ಹಿಂಗಾಗಿದ್ರೆ ನೀವು ತನಿಖೆ ಕೊಡ್ತಾ ಇರ? ಪ್ರಾಮಾಣಿಕವಾಗಿ ಹೇಳಿ. ನಾನು ಮುಖ್ಯಮಂತ್ರಿನ ಕೇಳ್ತಾ ಇದ್ದೀನಿ, ಮುಸ್ಲಿಮರದು ಈ ಥರದ್ದು ಏನಾದರೂ ಆಗಿದ್ರೆ, ಮಸೀದಿಗಳಲ್ಲಿ ಹೆಣ ಉಣಿ ಇದ್ದು ಏನಾದರೂ ಆಗಿದೆ, ನೀವು ತನಿಖೆ ಕೊಡ್ತಾ ಇದ್ರಾ? ಎದೆ ಮುಟ್ಕೊಂಡು ಹೇಳಿ. ಕೊಡ್ತಾ ಇರಲ್ಲ. 100,000% ಕೊಡ್ತಾ. ಹಿಂದೂ ಆದರೆ ಬೇಕಾಬಿಟ್ಟಿ ಅಂತ ಕೊಡ್ತೀರಾ. ಇದು ಹಿಂದೂ ವಿರೋಧಿ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.